ಅತ್ಯುದ್ರಿಕ್ತ ವಿದೋಷ ಜ್ಞಾನೈಕತಾನ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗವರಸತ್ಸಾರಾತ್ಮ ದಿವ್ಯಾಕೃತಿಂ ವಿರೋಧ ನಿತ್ಯ ನೇತಿ ಜ್ಞಾನ ಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಗೊತ್ತಾಗಿತ್ತು, ಪೂರ್ತಿ ಆಗಿಲ್ಲ ಇನ್ನು. ಆಯ್ತಾ? ಉಪಾಸನಾ ಲಕ್ಷಣ ಸೋಪೀಚ್ಛೇತ ಹರೇ ಪ್ರೀತಿಂ ನಾತ್ರ ಕಾರ್ಯ ವಿಚಾರ ಅಥ ಕರ್ತವ್ಯಕಾರಿ ಚ ಮೋಕ್ಷರಥವಾ ಭವೆ. ಕರ್ತವ್ಯಕಾರಿ ಅಂದ್ರೆ ಪುರುಪುಂಸಜ ಕರ್ಮ ನಿಜಂ ನಿಯತ. ಕರ್ತವ್ಯ ಬಿಡಬಾರ್ದು, ಅಧ್ಯಯನ ಬಿಡಬಾರ್ದು. ಶಾಸ್ತ್ರ ಪಾಠಕ್ಕೆ ಹೋಗ್ತೀವಿ ಅಂತ ಸಂಧಾನ ಮಾಡದೆ ಹೋಗ್ಬಾರ್ದು. ನಿಯಮಗಳವೆಲ್ಲ ಇದು ಟೂ ಮಚ್ ಇಸ್ ಟೂ ಬ್ಯಾಡ್ ಇದ್ದಾಗ ಬರೀ ಓದ್ತೇವೆ ಅಂದ್ರೆ ತಪ್ಪದು. ಬರೀ ಆಚಾರ ಹೇಗೆ ತಪ್ಪೋ ಬರೀ ವಿಚಾರನೂ ಹಾಗೆ ತಪ್ಪು. ಏನಿರ್ಬೇಕು ಅದಕ್ಕೆ ಎರಡು ಸಂಕೋಚ ಮಾಡ್ಬೋದು. ವಿಚಾರ ಸಂಕೋಚ ಮಾಡಬಾರ್ದು, ಆಚಾರ ಮಾತ್ರ ಸಂಕೋಚ ಮಾಡಕ್ಕೆ. ಯಾವ್ದಕ್ಕೋಸ್ಕರ? ವಿಚಾರಕ್ಕೋಸ್ಕರ. ಸುಮ್ಮನೆ ಸಂಕೋಚ ಮಾಡಿದ್ರೆ ಪಾಪನೇ. ಪರ್ಪಸ್ ಇರ್ಬೇಕು. ಹೆಂಗ್ ಮಾಡ್ತಾರೆ? ಮಾಡಕ್ ಬರಲ್ಲ. ಅಲ್ಲಿ ನಿಲ್ಲಿಸ್ಬೋದು ಅಷ್ಟೇ, ಸಂಕೋಚ ಮಾಡಕ್ ಬರಲ್ಲ. ಅದ್ ಕೆಲಸ ಆಗ್ಲೇಬೇಕು. ನೀವು ಅರ್ಧ ಬೇಕಾಗಿ ನಿಲ್ಲಿಸ್ತ ಫುಲ್ ಬ್ರೇಕ್ ಹಾಕ್ಬೇಕು. ಇನ್ನೂ ಡೇಂಜರ್ ಆಗಿ ಫುಲ್ಲೇ ಹಾಕ್ಬೇಕು. ಅಭಿಮಾನ ವ್ಯಪದೇಶಸ್ತು ವಿಶೇಷಾನುಗತಿಭ್ಯಾಂ. ಎಷ್ಟು ವಿಷಯ ಹೇಳ್ತಾರೆ ಅಲ್ಲ, ಏನೋ ಹೇಳುತ್ತೆ ವೇದ. ಕಲ್ತೇಂತು, ಇದು ಮಾಡಿತ್ತು, ಮಣ್ಣು ಮಾತಾಡ್ತು ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಹೇಳ್ತಾರೆ. ಅದಲ್ಲ ಅಭಿಮಾನಿ ವ್ಯಪದೇಶ. ಕಲ್ಲು ಮಾತಾಡೋದಿಲ್ಲ. ಏನ್ ಮಾಡ್ತಾರೆ? ಅಭಿಮಾನಿ ವ್ಯಕ್ತಿ ಮಾತಾಡ್ತಾರೆ, ದೇವತೆ ಮಾತಾಡ್ತಾರೆ. ಪಯೋಂಬುವಚ್ಚೆ ತತ್ರಾಪಿ ಇತಿ ಭಗವದ್ವಚನ. ಅಂಗಡಿಗೆ ಹೋಗ್ತಾನೆ ಇವನು, ಕೊಡೋನಿಲ್ಲ, ಎಲ್ಲ ಹೋಗಿರ್ತಾನೆ. ಏನ್ ಮಾಡ್ತಾನೆ? ಕಾಯ್ತಾ ನಿಂತಿರ್ತಾನೆ. ಯಾಕೆ? ಅಂಗಡಿ ಇದು ಪದಾರ್ಥ ಇದೆ, ಇಲ್ಲ ದುಡ್ಡು ತಗೊಂಡು ಹೋಗೋದಲ್ಲ. ಕೊನೆ ಪಕ್ಷ ತಗೊಂಡು ಹೋಗ್ಬಾರ್ದು. ಯಾಕೆ? ಮೊದ್ಲು ಆಮೇಲೆ ಮೋಸ ಶುರು ಮಾಡ್ಬಿಡ್ತಾನೆ. ಅದ್ ಮಾಡಬಾರ್ದು. ಅವ್ನು ಇರ್ಬೇಕಲ್ಲಿ ಯಾವಾಗ. ಅಭಿಮಾನಿ ದೇವತೆ ಇರ್ಬೇಕು. ಅದಕ್ಕೆ ಅಂಗಡಿ ಇದೆ, ರಾತ್ರಿ ಲಾಕ್ ಮಾಡಿರ್ತಾನೆ. ತೆಗೆದ್ಬೇಕು, ಕೀ ತಗೊಂಡು ತೆಗೆದು ಬಿಟ್ರೆ ಕಾಡ್ತಾರೆ. ಅದೇನು ಸರಿಯಾಗಿ ತಗೋಬೋದು, ಏನು ಮೋಸ ಏನೂ ಮಾಡ್ಲಿಕ್ಕಿಲ್ಲ. ಕೀ ತೆಗೆದು ಬೇಕಾದಷ್ಟು ಮತ್ತೆ ಲಾಕ್ ಮಾಡಿ ಹೋಗ್ತೀರಿ, ಸ್ಟಿಲ್ ತಪ್ಪದು. ಯಾಕೆ? ಅದಕ್ಕೆ ಅಧಿಕಾರ ಇಲ್ಲ ಅವನಿಗೆ. ಮತ್ತೆ ಇಲ್ಲ ಅಂತ ವಾಪಸ್ ಹೋಗ್ಬೇಕೆ ಹೊರತು ತೆಗಿಲಕ್ಕೆ ಹೋಗ್ಬಾರ್ದು. ಅಭಿಮಾನಿ ವ್ಯಪದೇಶಸ್ತು. ಅಭಿಮಾನ ತಪ್ಪಿಂಡು ಅಭಿಮಾನಿ ಮಾಡ್ಬೇಕು. ವಿಶೇಷಾನುಗತ ಕಾರಣ ಸೂತ್ರ. ಆಮೇಲೆ ಭಯೋಂಬುವಚ್ಚೆ ತತ್ರಾಪಿ ಇತಿ ಭಗವದ್ವಚನ. ಅಲ್ರಿ ನೀವು ಏನೇನು ಹೇಳ್ತೀರಿ? ಅಭಿಮಾನಿ ದೇವತೆ ಸರಿ ಒಪ್ತೀವಿ ನಾವು. ಯಾವ್ದು ಒಪ್ಪೋಣ? ಚೇರ್ ಮಾತಾಡಿದ್ರೆ ಚೇರ್ ಅಲ್ಲ, ಚೇರ್ಮನ್ ಮಾತಾಡ್ದ ಒಪ್ತೀವಿ. ನೀರು ಹರಿತಾ ಇದೆಯಲ್ಲ, ಜಡ ಕಾಣೋದಿಲ್ವಾ? ಜಡ ನೀರು ಹರಿತಾ ಇದೆಯಲ್ಲ, ಅಭಿಮಾನಿ ದೇವತೆ ಯಾಕೆ ಬೇಕು ಅದಕ್ಕೀಗ? ಅಭಿಮಾನಿ ದೇವತೆ ಜ್ಞಾನ ಇರ್ಬೇಕ ನೀರು ಬಳಸ್ಬೇಕಾರೆ ಅಂತ ಕೇಳ್ತಾರೆ. ಅದಕ್ಕೆ ಇನ್ನೊಂದು ಸೂತ್ರ, ಪಯೋಂಬುವಚ್ಚೆ ತತ್ರ. ಮೊದಲು ರಚನಾನುಪತ್ತೇಶ್ಚನಾನುಮಾನ. ಎರಡನೇದು ಪಯೋಂಬುವಚ್ಚೆ ತತ್ರ. ಅಲ್ಲೂ ಕೂಡ ಹಾಗೇನೆ. ಅಲ್ಲೂ ಕೂಡ ಏನಿರೋ ಅಭಿಮಾನಿ ಒಬ್ಬ ಇರಲೇಬೇಕು. ಅಭಿಮಾನಿ ಎರಡು ರೀತಿಯಲ್ಲಿ ಇರ್ಬೇಕು. ಒಂದು, ನೀರು ಬಿಟ್ಟಿಲ್ಲ, ನೀರು ಬಂದಿಲ್ಲ, ನೀರು ಬಿಟ್ಟಿಲ್ಲ. ಅವರು ಹರ್ಕೊಂಡ್ ಬಂದ್ಬಿಟ್ಟು ಬರ್ಬೋದಲ್ಲ. ಹರಿಸ್ಲಕ್ಕೂ ಯಾರು ಬೇಕು? ನಮಗೆ ಫಲಗದ್ದೆ ಇಟ್ಟವ್ರಿಗೆ ಅರ್ಥ ಆಗ್ತದೆ. ಫಲಗದ್ದೆ ನೀರು ಬಿಟ್ಟಿಲ್ಲ, ನೀರು ಹರಿಸಿಲ್ಲ ಅಂತ ಹೇಳ್ತಾರೆ. ನೀರಿದೆ, ಅದು ಹರ್ಕೊಂಡು ಹೋಗ್ಬಾರ್ದೇನು? ಇಲ್ಲ. ನೀರು ಬಿಡೋದು ಎರಡು. ಒಂದು, ಎಷ್ಟು ಬೇಕೋ ಅಷ್ಟು ನೀರು ಬಿಡು, ಹೆಚ್ಚು ಬಿಡಬಾರ್ದು. ಅದ್ರ ಜೊತೆಗೆ ಅವಾಗ ಅದೇ ಹೊಡ್ಕೊಂಡು ಹೋಗ್ಬಿಡುತ್ತೆ ಅಷ್ಟೇ. ಅದೊಂದು ಆಲ್ಟ್. ಅದು ನೀರು ಹಾಕೋದು ಯಾವಾಗ ನೀರು ಹಾಕಿದ್ರೆ ಕೊಡ್ತೋಗ್ಬಿಡುತ್ತೆ. ನೀರು ಬರೀ ಬೊಣಗೆ ಹಾಳಾಗತ್ತೆ, ಕೊಡತು ಹಾಳಾಗುತ್ತೆ ಅಷ್ಟೇ. ಎಷ್ಟು ಬಿಡ್ಬೇಕು ಅಷ್ಟು. ಕೆಲವು ಗಿಡಗಳಿಗೆಲ್ಲ ಯಾತಕ್ಕೆ ಗಾರ್ಡನ್ ಬೇಕು ಅಂದ್ರೆ ನೀರು ಯಾವುದಕ್ಕೆ ಎಷ್ಟು ಹಾಕ್ಬೇಕು ಅಂತ. ಕೆಲವಕ್ಕೆ ಹೆಚ್ಚು ನೀರು ಬೇಕು, ಕೆಲವು ಕಡಿಮೆ ನೀರು ಬೇಕು. ಮರ ಬೆಳೆದ ನೀರೇ ಬೇಡ ಅದಕ್ಕೆ, ನ್ಯಾಚುರಲ್ ಬೆಳೀತಾ ಹೋಗುತ್ತೆ. ಈ ಸ್ಟೇಜ್ ಇರೋದ್ರಿಂದ, ಅದಕ್ಕೂ ಒಂದು ಪರಿಜ್ಞಾನ ಇರೋದ್ರಿಂದ ಎಲ್ಲರೂ ಮಾಡಕ್ ಬರೋದಿಲ್ಲ ಕೆಲಸನ. ನೀರು ಹರಿಲಕ್ಕೂ ಯಾರು ಬೇಕು? ದೇವ್ರು ಬೇಕು. ದೇವೇಶು ಚರ್ಮಾದಿ ನಾಮಾನಿ ಸಂವಾದಾದೇತಿ ದೇವಿ ಮೀಮಾಂಸ. ಆಚಾರ್ಯ ದೈವಿ ಮೀಮಾಂಸ ಸೂತ್ರ ಕೊಟ್ಟು ಮಾಡ್ತಾರೆ. ದೈವಿ ಮೀಮಾಂಸ ಇದೇ ತರ ಕೇಳಿದ್ದೇವೆ, ಆದ್ರೆ ಒಂದು ಸೂತ್ರ ಕೊಟ್ಟು ಮಾಡ್ತಾರೆ. ಎಲ್ಲೂ ಕೂಡ ಎಲ್ಲೆಲ್ಲಿ ನೀವು ಚರ್ಮಾದಿ ನಾಮಾನಿ ಅಂತ ಉಪಯೋಗಿಸ್ತಾರೋ ಅಭಿಮಾನಿ ದೇವತೆಗಳನ್ನು ತಿಳ್ಕೋಬೇಕು, ಬೇರೆಯವರಲ್ಲ. ಇವತ್ತು ದರ್ಭಗಿರಿಗೆ ಉಪಯೋಗಿಸ್ತಾರೆ, ಅಭಿಮಾನಿ ದೇವತೆಗಳಿಗೆ ಗೊತ್ತಿರೋದಿಲ್ಲ. ಅದರ ಉಪಯೋಗಿಸ ಪ್ರಯೋಜನ ಇಲ್ಲ ಅದರಿಂದ. ಇತಿ ದೇವ ಮೀಮಾಂಸಾಯ. ಇನ್ನೊಂದು ಸಂಕರ್ಷಣ ಸೂತ್ರ. ಅಚೇತನ ಅಸತ್ಯ ಅಯೋಗ್ಯಾನಿ ಅನುಪಾಸ್ಯ ಅನ್ಯ ಫಲತ್ವ ವಿಪರ್ಯಾಭ್ಯಾವಿತ ಸಂಕರ್ಷಣ ಸೂತ್ರ. ಅಚೇತನ ಅಸತ್ಯ ಅಯೋಗ್ಯಾನಿ ಅನುಪಾಸ್ಯ. ಅಚೇತನವನ್ನು ಉಪಾಸನೆ ಮಾಡಿದರೆ, ಅಸತ್ಯವನ್ನು ಉಪಾಸನೆ ಮಾಡಿದರೆ, ಅಯೋಗ್ಯವನ್ನು ಉಪಾಸನೆ ಮಾಡಿದರೆ ಅಯೋಗ್ಯ. ಮಾಂಡವರಿಗೆ ವಶಿಷ್ಠಾಮೆ ಇಲ್ಲ, ಮಾಡ್ಲಕ್ಕೆ ಹೋದ್ರು ತಪ್ಪಾಯ್ತು. ಅಯೋಗ್ಯವನ್ನು ಮಾಡ್ಲಕ್ಕೆ ಹೋಗ್ಬಾರ್ದು. ಕೈ ಹಾಕಿ ತೊಗೊಳಕ್ ಬರುತ್ತೆ, ಭಾರಿ ಎತ್ತಿದ ಸಿಕ್ತು, ಇನ್ನು ಎತ್ತಕ್ಕೆ ಹೋದ ಬಿದ್ದ. ಒಂದು ಸ್ಟೇಜ್ ವರೆಗೂ ಪ್ರಯತ್ನ ಮಾಡಬಹುದು, ಇನ್ನು ಮಾಡ್ಲಿಕ್ಕೆ ಹೋದ್ರೆ ಅಪಾಯ, ಅದು ಅಯೋಗ್ಯ, ತನ್ನ ಸಿಗೋದಿಲ್ಲ ಅಂತ.
ಅಚೇತನ ಉಪಾಸನೆ ಮಾಡಬಾರ್ದು, ಅಸತ್ಯ ಉಪಾಸನೆ ಮಾಡಬಾರ್ದು. ನಿನ್ನೆ ಅದೇ ಬಂದಿದೆ, ಅಚೇತನ ಅಯೋಗ್ಯಂಚ ಅತಾತ್ವಿಕಂ ಕ್ವಚಿತ್. 3 ಸೇರಿಬಿಟ್ಟಿದೆ. ಅತಾತ್ವಿಕ ಅಂದ್ರೆ ಅಸತ್ಯ, ಅನ್ಯ ಅನುಪಾಸ್ಯ ಅಂದ್ರೆ ಏನು, ಉಪಾಸನೆ ಮಾಡೋದ್ರಿಂದ ಏನ್ ಬಂತದ್ದು, ಅನ್ಯ ಫಲಟ್ಟು ವಿಪರ್ಯಾಯ, ಬೇರೆ ಫಲ ಸಿಗುತ್ತೆ ಅಥವಾ ವಿರುದ್ಧ ಫಲ ಸಿಗುತ್ತೆ. ಅದು ಭಾರಿ ಡೇಂಜರ್. ಬೇರೆ ಫಲ ವಿರುದ್ಧ ಫಲ. ವಿರುದ್ಧ ಫಲ ಅಂದ್ರೆ ಏನು, ಅಡಿಗೆ ಮಾಡಲಿ ಕೈ ಸುಟ್ಕೊಂಡ, ವಿರುದ್ಧ ಫಲ ಆಗ್ಲಿಲ್ಲ. ಪಾತ್ರೆ ಸುಡೋದು ಕೈ ಸುಟ್ಕೊಂಡ್ಬಿಟ್ರೆ ವಿರುದ್ಧ ಫಲ. ಅಥವಾ ಅಫಲ, ಸ್ವಲ್ಪ ಇಟ್ಟಿದ್ದಾನೆ ಅದು ಆಗ್ತಾನೆ ಇಲ್ಲ. ದೊಡ್ಡ ಹಂಡೆ ತುಂಬಾ ಇಟ್ಬಿಟ್ಟಿದ್ದಾನೆ ಅನ್ನಕ್ಕೋಸ್ಕರ ಮೇಣದ ಬಚ್ಚೆ ಇಟ್ಟಿದ್ದಕ್ಕೆ ಮೇಣದ ಬಚ್ಚೆ ಇಲ್ಲ, ಅದು ಇದಾಗತ್ತೆ ಹೊರತು ಎಂದಿಗೂ ಅನ್ನ ಆಗೋದಿಲ್ಲ. ಯಾಕೆ, ಪ್ರಪೋರ್ಷನೇಟ್ ಇದಿರ್ಬೇಕಾದ್ರೆ, ಇಲ್ಲವರೆ ತಪ್ಪಾಗತ್ತೆ. ಆಯ್ತಾ. ಅಚೇತನ, ಅಸತ್ಯ, ಅಯೋಗ್ಯ, ಅನ್ಯನುಪಾಸ್ಯ, ಅನ್ಯ ಫಲ, ಇವೆಲ್ಲ ನೀವು ಓದಬೇಕಾಗಲ್ಲ, ಆಮೇಲೆ ಅಪ್ಲೈ ಮಾಡ್ಕೋಬೇಕು. ಪ್ರತೀಕ ಇದೆ, ಯಾರದ್ದು ಗೊತ್ತಿಲ್ಲ, ನಮಸ್ಕಾರ ಹೇಗೆ ಮಾಡ್ತೀರಿ ನೀವೀಗ, ಯಾರ್ದದ್ದು ಗೊತ್ತಾಗ್ಬೇಕು ತಾನೆ. ಹೂದು ನಮಸ್ಕಾರ ಮಾಡಿದ್ರೆ ಯಾರಿಗೆ ಗೊತ್ತಿಲ್ಲ ಅಂತ ಹೇಳಿ, ಮತ್ತೆ ಅಭಿಮಾನಿ ಗೊತ್ತಿಲ್ಲ ಅಂತ ನಮಸ್ಕಾರ ವೇಸ್ಟ್. ಗೊತ್ತಾಯ್ತಾ. ಅದೆಲ್ಲ ಅಪ್ಲೈ ಮಾಡಿ ಸುಮ್ಮನೆ ಇದ್ರೆ ಉಪಯೋಗ ಇಲ್ಲ. ಅಯೋಗ್ಯ ಸಂಬಂಧಪಟ್ಟಿದ್ದಲ್ಲ, ಅದು ಅಯೋಗ್ಯ. 2 ಆಗಲಾರದ್ ಬೇರೆ, ಬೇಕಿಲ್ಲದ್ದು ಬೇರೆ. ನ್ಯೂಸ್ ಪೇಪರ್ ಎಲ್ಲರೂ ಓದ್ತಾರೆ, ಎಲ್ಲರೂ ಕೂಡ. ಕೆಲವು ಪೇಟೆ ದಾಣೆ ಒಂದು ಬೇರೆ ಓದೋದಿಲ್ಲ ಅವರು. ಕೆಲವರು ಸ್ಪೋರ್ಟ್ಸ್ ಬಂದೇ ಓದೋದು, ರಾಜಕೀಯ ಮತ್ತೆ ಬಂದೇ ಓದೋದು. ಎಲ್ಲ ಓದ್ತಾ ಕೂತ್ಕೊಂಡು ಸಾಕಾಗೋದಿಲ್ಲ ಕೂಡ. ಅದು ಮುಖ್ಯ ಅದ. ಶಾಸ್ತ್ರ ಹಾಗಲ್ಲ, ಇರ್ಲಮೆಂಟ್ ಆದ್ರೆ ಶಾಸ್ತ್ರ ಆಗೋದಿಲ್ಲ. ಔಷಧಯ ಸಂವದಂತೆ ಸೋಮೇನ ಸಹ ರಾಜ್ಞ. ಔಷಧಿಗಳು ಮಾತಾಡ್ತಾ ಇವೆ ಅಂತ ಹೇಳಿದ್ರೆ ಅಭಿಮಾನಿ ವೇದಗಳು ಮಾತಾಡ್ತಾ ಇದ್ದಾರೆ ಅಂತ ಅರ್ಥ. ಪ್ರಭೋ ಗ್ರಾವಾಣ ಸವಿತಾ ದೇವ ಸುವತು ಧರ್ಮಣ ನರುತೆ ತತ್ಕ್ರಿಯತೆ ಕಿಂಚನಾರೇ ಮಹಾಮರ್ಕಂ ಭಗವನ್ ಚಿತ್ರಮರ್ಚ. ಅಭಿಮಾನಿ ದೇವತೆ ಬಗ್ಗೆ ಹೇಳಿದ್ರು. ಸಾಲ್ದು ಅಂದ್ರೆ ಸಾಲ್ದು, ಇನ್ನೂ ತಿಳ್ಕೋಬೇಕು. ಅಭಿಮಾನಿ ದೇವತೆ ಗೊತ್ತಾದ್ರೆ ಸಾಲ್ದು, ಏನ್ ಗೊತ್ತಾಗ್ಬೇಕು, ನಾರಾಯಣ ಗೊತ್ತಾಗ್ಬೇಕು. ಈ ಸೈಟ್ ಯಾರ್ದು ಗೊತ್ತಾಯ್ತಷ್ಟೇ, ಮನೇಲಿ ಯಾರಿದ್ದಾರೆ ಗೊತ್ತಾಯ್ತಷ್ಟೇ, ಬಟ್ ಓದಾರಲ್ಲ ಅವ್ರು ಅವ್ರಿಗೆ ಮಾತಾಡೋ ವ್ಯಾಪಾರ ಒಳಗೆ ಕುತ್ಕೊಂಡ್ರೆ ಎಷ್ಟು ಕಾಮನ್ ಸೆನ್ಸ್ ಇವತ್ತು ಅದೆಲ್ಲ ಶಾಸ್ತ್ರ ಬೇಸಡು. ಅದನ್ನ ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡ್ಕೊಂಡಷ್ಟು ದಿನೇ ಜ್ಞಾನ ವೃದ್ಧಿಯಾಗಿ ಆ ಪ್ರಪಂಚಕ್ಕೆ ಎಂಟರ್ ಆಗ್ತೀವಿ. ಫ್ರಮ್ ದಿಸ್ ವರ್ಲ್ಡ್ ಟು ದಟ್ ವರ್ಲ್ಡ್ ಹೋಗ್ಬೇಕು ನಾವು. ನರುತೆ ತ್ವತ್ಕ್ರಿಯತೆ ಕಿಂಚನ, ಅವನಿಲ್ಲ, ಎಲ್ಲ ಕೆಲಸ ನಿಂತು ಹೋಗ್ಬಿಟ್ಟಿದೆ. ಫೈಲ್ ಮೂವ್ ಆಗೋದಿಲ್ಲ, ಬಂದಿಲ್ಲ, ಇಲ್ಲ ಅಷ್ಟು. ಅದಕ್ಕೆ ಪ್ರಧಾನ ಬೇಕು. ಅದೆಲ್ಲ ಜಾರ್ಜ್ 2 ಶ್ಲೋಕ ಹೇಳ್ಬಿಟ್ಟಿದ್ದಾರೆ. ಅಚಿತ್ತನು ತದ್ಧೇಯತ, ಮಾಡಕ್ ಬರೋದಿಲ್ಲ. ಚಿತ್ತನು ಸರ್ವ ಮಸೌತು ಹರಿರ್ ಯಮಯೇದಿತಿ ವೈದಿಕ ಮಸ್ತಿ ವಚ. ಚೀಫ್ ಇರಬೇಕು, ಬೇರೆ ಇದ್ರು ಸಾಲ್ತಿ ಮಧ್ಯೆ ಚೀಫ್ ಇರಬೇಕು. ಅಲ್ಲೇ ಇದೆ, ಡಿಸ್ಪ್ಯಾಚ್ ಆಗಬೇಕು. ಅಲ್ಲಿ ಸಾಹೇಬ್ರು ಹೇಳಿದ್ರೆ ಮಾಡೋದಿಲ್ಲ. ಇಲ್ಲಿ ಇಟ್ಕೊಂಡಾಗ ಹೇಳಿದಾರೆ ಅಷ್ಟೇ, ಡಿಸ್ಪ್ಯಾಚ್ ಮಾಡಾಗಿಲ್ಲ. ಎದುರಿಗೆ ದಿವ್ನ ಕೂತೆ ನಾವು ಅದು ಕೂತಿದೆ, ಏನು ಮಾಡಾಗಿಲ್ಲ. ನೀವು ಡ್ರೈವರ್ ಕಪ್ಪಲ್ ಹಾಕಿರ್ತಾರೆ, ಕೀ ಅವ್ರ ಹತ್ರ ಇದೆ, ತೆಗಿಯಾಗಿಲ್ಲ. ಕೀ ಇಲ್ಲದ ಪ್ರಾಬ್ಲಮ್ ಅಲ್ಲೆಲ್ಲಿ ಇರೋದೇನದಲ್ಲಿ. ತೆಗೆಯೋ ಅಧಿಕಾರ ಅವನಿಗಿಲ್ಲ, ಇಟ್ಕೊಳ್ಳೋ ಅಧಿಕಾರ ಇದೆ, ತೆಗೆಯೋ ಅಧಿಕಾರ ಇಲ್ಲ. ನಾ ದೇವಾನ ಬದಿವರತಂ. ಅಲ್ಲಿಗೆ ನಾಳೆ ದಿವಸ ಕಂಟಿನ್ಯೂ ಮಾಡಿ. ಎಷ್ಟು ಯೋಗ್ಯ ಉಪಾಸನೆ ಅಯೋಗ್ಯ ಉಪಾಸನೆ